ತೆಂಗಿನಕಾಯಿ, ಗೋಡಂಬಿ, ಕೋಕೋ, ವಾಲ್ನಟ್, ಫೈನ್ ನಟ್ ಈ ಥರ ಹೆಚ್ಚಿನ ಮೌಲ್ಯ ಇರುವಂತಹ ಬೆಳೆಗಳಿಗೆ ಆರ್ಥಿಕ ಬೆಂಬಲವನ್ನು ಕೊಡೋದರ ಮೂಲಕ ಕೃಷಿಗೆ ಅಭಿವೃದ್ಧಿಯನ್ನು ಕೊಡುವಂಥದ್ದು ಮತ್ತು ಈ ಖರೀದಿ ವ್ಯವಸ್ಥೆ ಆಗಿರ್ಬೋದು, ವಿತರಣಾ ವ್ಯವಸ್ಥೆ ಆಗಿರ್ಬೋದು ಮತ್ತು ಗ್ರಾಹಕರಿಗೆ ಗುಣಮಟ್ಟದ ಉತ್ಪನ್ನಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ನಾವು ಹಲವಾರು ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ಈ ಒಂದು ಆರ್ಥಿಕವಾಗಿ ಹೆಚ್ಚು ಮೌಲ್ಯ ಇರುವ ಬೆಳೆಗಳನ್ನು ಕಾನ್ಸಂಟ್ರೇಟ್ ಏನು ಮಾಡ್ತಾ ಇದ್ದಾರಲ್ಲ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಅದೇ ಸಿಸ್ಟಮ್ ಹೌದು. ಈಗ ನಾನು ಅದನ್ನೇ ಸರ್ಕಾರದ ಆಲೋಚನೆಗಳೇನಿದೆ ತಪ್ಪಾಗಿದೆ ಅಂತ ಅಲ್ಲ. ಉತ್ಪಾದಕನ ಶಕ್ತಿ ಕುಂದುತ್ತಾ ಇದೆಯೋ ಅಥವಾ ಹೆಚ್ಚಿಸ್ಬೇಕೋ ಆ ದಿಕ್ಕಲ್ಲಿ ಯೋಚನೆ ಮಾಡಬೇಕಲ್ಲ ಸರ್. ಕಮರ್ಷಿಯಲ್ ಕ್ರಾಪ್ಸ್ ಅಂತಂದರೆ ಅತಿ ಹೆಚ್ಚು ಮೌಲ್ಯ ಇರುವಂತಹ ಉತ್ಪನ್ನಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಆಗ ನೋಡಿದರೆ ನಾವು ಸಾಂಪ್ರದಾಯಿಕವಾಗಿ ಕೃಷಿ ಬೆಳೆಗಳು ಲೈಕ್ ಈಗ ನಾವು ಮಂಡ್ಯ ತಗೊಳ್ಳಿ ಅಥವಾ ಉತ್ತರ ಕರ್ನಾಟಕ ತಗೊಳ್ಳಿ, ನಾವು ಕಬ್ಬು ಬೆಳಿತೀವಿ. ಮತ್ತು ನಮ್ಮ ಈ ಥರದ ಇವ್ರು ಏನು ಹೇಳ್ತಾ ಇದ್ದಾರೆ ಇವಾಗ, ಗೋಡಂಬಿ ಆಗಿರ್ಬೋದು, ವಾಲ್ನಟ್ ಆಗಿರ್ಬೋದು, ಇವೆಲ್ಲ ಒಂದು ಪ್ರದೇಶಗಳಿಗೆ ಸೀಮಿತವಾದಂತಹ ಬೆಳೆಗಳಾಗಿವೆ. ಸೊ ಅದು ಆ ಕಂಪ್ಯಾರಿಸನ್ನಲ್ಲಿ ಈಗ ನಾವೇನು ಕಮರ್ಷಿಯಲ್ ಕ್ರಾಪ್ ಅಂತ ಏನು ಕರಿತಾ ಇದ್ದೀವಿ ಅಥವಾ ಗುರುತಿಸಿದ್ದಾರೆ ಭಾರತ ಸರ್ಕಾರ ಉತ್ತೇಜನ ಕೊಡಬೇಕಂತ ಹೇಳಿ, ಅದು ಕೂಡ ಇಂಪಾರ್ಟೆಂಟೇ. ಯಾಕೆಂದರೆ ಆ ಬೆಳೆಗಳು ಸೀಮಿತ ಪ್ರದೇಶದಲ್ಲಿ ಸೀಮಿತವಾಗಿ ಬೆಳಿತೀವಿ. ಆ ಕಾರಣಕ್ಕೆ ಅದಕ್ಕೆ ಉತ್ತೇಜನ ಬೇಕಾಗಿದೆ, ಪ್ರತಿಯೊಂದು ಬೆಳೆಗೂ ಉತ್ತೇಜನ ಬೇಕಾಗಿದೆ. ಇದು ಅದಕ್ಕೆ ಮಾತ್ರ ಇದಕ್ಕೆ ಬೇಕಿಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಅದಕ್ಕೇ ಡಾಕ್ಟರ್ ಸ್ವಾಮಿನಾಥನ್ ಅವ್ರ ರಿಪೋರ್ಟ್ ಹೇಳ್ತಾ ಇರೋದು ಅದನ್ನೇ. ಏನು ಉತ್ಪಾದನೆ ಏನಿದೆ, ಉತ್ಪಾದನಾ ಯಾರು ರೈತ ಮಾಡ್ತಾನೆ ಅವನಿಗೆ ನಷ್ಟ ಉಂಟಾಗಬಾರ್ದು. ಅದ್ರ ಮೇಲೆ ಕನಿಷ್ಠ ಬೆಲೆ ಇರಬೇಕು. ಕನಿಷ್ಠ ಬೆಲೆ ಅಂತೇಳಿ ಅವ್ರು ಪದ ಬಳಕೆ ಮಾಡ್ತಾ ಇರೋದು. ಆ ಕನಿಷ್ಠ ಬೆಲೆ ಮಾನದಂಡ ಏನಿರಬೇಕು? C2+50 ಅಂತ ಫಾರ್ಮುಲಾ ಅವರು ಇಂಟ್ರೊಡ್ಯೂಸ್ ಮಾಡೋದು. ಆ C2+50 ಏನಿದೆ, ಆ ಉತ್ಪಾದನಾ ವೆಚ್ಚ ಏನಿದೆ ಅದನ್ನು ರೈತನಿಗೆ ಕೊಟ್ಬಿಟ್ರೆ ರೈತ ಅವನು ವಾರ್ಷಿಕ ಜೀವನ ಮಾಡೋಕ್ಕಾಗತ್ತಾ, ಅವನು ಉತ್ಪಾದನಾ ಮುಂದಿನ ವರ್ಷಕ್ಕೆ ಅವನು ಇನ್ವೆಸ್ಟ್ ಮಾಡೋದಕ್ಕಾಗತ್ತಾ ಇತ್ಯಾದಿಗಳನ್ನ ಎಲ್ಲ ನೋಡಿದಾಗ ಅದು ಮೈನಸ್ ಆಗುತ್ತೆ. ಅದಕ್ಕೆ ಅದ್ರ ಮೇಲೆ 50% ಅವನಿಗೆ ಸೇರಿಸ್ಕೊಡ್ಬೇಕಂತ. ಈಗ C2+50 ಫಾರ್ಮುಲಾನೇ ಅದು ಇರ್ತಕ್ಕಂಥದ್ದು. ಈಗ ಮೆಕ್ಕೆಜೋಳ ಅಲ್ಲ, ಈ ಥರದ ಕಾನ್ಸಂಟ್ರೇಷನ್ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತಂದ್ರೆ ದೇಶದ ಅಭಿವೃದ್ಧಿಗೆ ಕೃಷಿಯ ಪಾಲಿನ ಬಗ್ಗೆ ಅಥವಾ ಕೃಷಿಯ ಕೊಡುಗೆಯ ಬಗ್ಗೆ ನಿರ್ಲಕ್ಷ್ಯ ಇದೆಯಾ? ಖಂಡಿತ ಇದೆಯಮ್ಮ. ಯಾಕೆ ಅಂದರೆ ಇಲ್ಲಿ ಏನಾಗಿದೆ, ಯಾರೋ ಉದ್ದಿಮೆದಾರನ ಪ್ರಶ್ನೆ ಬಂದಾಗ ಅವನು ನೇರವಾಗಿ ಸರ್ಕಾರಕ್ಕೆ ತಿರಸ್ಕಾರ ಮಾಡ್ತಾನೆ. ಆದರೆ ರೈತನ ವಿಷಯ ಬಂದಾಗ ರೈತ ಅವನು ಸರ್ಕಾರ ಕೊಡಲಿ ಬಿಡಲಿ, ಇದು ನನ್ನ ಧರ್ಮ ಅಥವಾ ನನ್ನ ಕರ್ಮ ಅಥವಾ ನನ್ನ ಕರ್ತವ್ಯ ಅಂತ ಹೇಳಿ ಅವನು ಮಾಡ್ತಾನೆ ಇರ್ತಾನೆ. ಆ ಕಾರಣಕ್ಕೆ ಇದನ್ನು ಬೆಳೀತಾ ಹೋಗ್ತಾ ಇದೆ, ಆದರೆ ವಾಪಸ್ ಬಂದಿಲ್ಲ ಕೃಷಿ ಪ್ರಗತಿ. ಇದು ಸರ್ಕಾರ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಥವಾ ಮಾಡ್ತಾ ಇಲ್ಲ ಪ್ರಶ್ನೆಗೆ ನಿಂತಿಲ್ಲ ಇದು. ಹಾಗಾಗಿ ರೈತ ತನ್ನ ಆಳ್ತಕ್ಕೆ ತಾನು ಅದನ್ನು ಬೆಳೆಸ್ತಾ ಹೋಗ್ತಾ ಇದ್ದಾನೆ, ಆದರೆ ಮೈನಸ್ ಪಾಯಿಂಟ್ ಜಾಸ್ತಿ ಆಗ್ತಾ ಇದೆ. ಅಲ್ಲ, ಈಗ ಕೃಷಿ ವಿಚಾರದಲ್ಲಿ ಬಂದರೆ ಸರ್, ಈಗ ಕೃಷಿ ಸಮ್ಮಾನ ಯೋಜನೆ ಆಗಿರ್ಬೋದು ಅಥವಾ ರಸಗೊಬ್ಬರಗಳ ಮೇಲಿನ ಸಬ್ಸಿಡಿ ಆಗ್ಬೋದು, ಬೀಜಗಳ ಮೇಲಿನ ಸಬ್ಸಿಡಿ ಆಗ್ಬೋದು, ಅಂದರೆ ರೈತರಿಗೆ ನೆರವು ಮಾಡುವ ನಿಟ್ಟಿನಲ್ಲಿ ಹಲವಾರು ಸಬ್ಸಿಡಿಗಳಿವೆ. ಅದನ್ನು ನಾವು ಯಾರು ಕೇಳಿದ್ದೀವಮ್ಮ, ಈಗ ಕೃಷಿ ಸಮ್ಮಾನ ಇರ್ಬೋದು ಇತ್ಯಾದಿಗಳಿರ್ಬೋದು, ಇದೆಲ್ಲದೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ. ಈಗ ಏನು ಸರ್ಕಾರ ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ಟರು, ಯಾರ್ಯಾರು ಅರ್ಜಿ ಹಾಕಿದ್ರೇನು ನಮಗೆ ಗ್ಯಾರಂಟಿ ಕೊಡಿ ಅಂತ ಹೇಳಿ. ಈಗೇನು ಬಿಹಾರದಲ್ಲಿ ಅಲ್ಲೇನು ಹೆಣ್ಮಕ್ಳು ಅರ್ಜಿ ಹಾಕಿದ್ರ ನಮ್ಗೆ 10,000 ಕೊಡಿ ಅಂತ ಹೇಳಿ ಸರ್. ಅಲ್ಲ, ನೀವೇನೇ ಹೇಳಿ ಸರ್, 10,000 ಕೊಟ್ಟಿದ್ದಕ್ಕೂ ವಿನ್ ಆದ್ರೆ ಅವರು ಜನ ಈಗಲೂ ಸಬ್ಸಿಡಿ ಬಯಸ್ತಾರೆ, ಜನ ಈಗಲೂ ಫ್ರೀ ಬೀಸ್ ಬಯಸ್ತಾರೆ. ಇದು ನನಗಿದು ಬೇಡ, ನನಗೆ ದುಡಿಯುವ ಶಕ್ತಿ ಕೊಡಿ ಅಂತ ಕೇಳಲ್ಲ. ನನಗೇನು ಕೊಡ್ತೀರಿ ಫಸ್ಟ್ ಹೇಳಿ ಅಂತ ಕೊಟ್ಟ ಮೇಲೆ ಓಟ್ ಹಾಕಿ ವಿನ್ ಮಾಡಿಸ್ತಾರೆ. ಈಗ ಬಿಹಾರಲ್ಲಿ ಗೆಲ್ಲಕ್ಕೆ ಏನು ಕಾರಣ? 10,000 ರೂಪಾಯಿ ಕಾರಣ. ಈಗ ಅದನ್ನೇ ನಾನು ಹೇಳಿಕೊಟ್ಟೆ ಅಮ್ಮ. ಈಗ ಏನಾಗಿದೆ ಅಂದರೆ ಇದು ವೋಟಿನ ಗ್ಯಾರಂಟಿಗಳಾಗ್ತಾ ಇದ್ದಾವೆ ಹೊರತು ಈ ಏನು ಪಾಪ್ಯುಲರ್ ಪ್ರೋಗ್ರಾಮ್ಗಳು ಇದು ಆ ರೈತನ ಶಕ್ತಿಯನ್ನು
ಹೆಚ್ಚು ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ, ಹೆಚ್ಚು ಉತ್ಪಾದನೆಗೆ ಪೂರಕ ಆಗುತ್ತೆ ಹೆಚ್ಚು ಮಾಡಿದ್ರೆ. ಓಕೆ ಸರ್, ಇದು ಡಾಟಾ ಮತ್ತು ತಂತ್ರಜ್ಞಾನವನ್ನು ಉತ್ತೇಜಿಸೋದಕ್ಕೆ ಈ ಕ್ಲೌಡ್ ಕಂಪನಿಗಳಿಗೆ 2047ರವರೆಗೆ ತೆರಿಗೆ ರಜೆ ಅಂತ ಏನು ಸರ್, ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಅದು ಯಾವುದು ಫಾರಿನ್ ಕಂಟ್ರೀಸ್ ಬಂದು ಇಂಡಿಯಾಲಿ ಇನ್ವೆಸ್ಟ್ ಮಾಡಿ ಡೇಟಾ ಸೆಂಟರ್ ಸೆಟಪ್ ಮಾಡಿದ್ರೆ ಅಥವಾ ಇಂಡಿಯನ್ ಕೊಲ್ಯಾಬ್ರೇಷನಲ್ಲಿ ಮಾಡಿದ್ರೆ ಅದರಲ್ಲಿ ಮೇಲೆ ಏನು ಇನ್ಕಮ್ ಬರುತ್ತೆ ಆ ಇನ್ಕಮ್ಗೆ ಟ್ಯಾಕ್ಸ್ ಹಾಲಿಡೇ ಕೊಡಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಈಗ ಇಂಡಿಯಾ ಈಸ್ ಒನ್ ಆಫ್ ದ GCC ಕಂಟ್ರೀಸ್ ಅಂತ ಹೇಳಿ ಪ್ರೊಜೆಕ್ಟ್ ಮಾಡ್ತಾರೆ. ಅಂದರೆ ಎಲ್ಲ ಫಾರಿನ್ ಕಂಟ್ರೀಸಿಗೂ ಬ್ಯಾಕ್ ಆ್ಯಂಡ್ ಸಪೋರ್ಟ್, ಬರೀ ಟ್ಯಾಕ್ಸೇಷನ್ ಅಷ್ಟೇ ಎಲ್ಲ ಸೆಕ್ಟರಲ್ಲೂ ಅವರು ಅಲ್ಲಿ ಮಾಡೋ ಕೆಲಸನ ನಾವು ಇಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಸಪೋರ್ಟ್ ಮಾಡೋದು. ಮತ್ತು ಈ ಟೆಕ್ನಾಲಜಿ ಏನೆಲ್ಲದಕ್ಕೂ ನಾವು ಅಂತ ಹೇಳ್ತಾ ಇದ್ದೀವಿ, ಅದಕ್ಕೆಲ್ಲ ಇಂಪಾರ್ಟೆಂಟು ಡೇಟಾ ಸ್ಟೋರೇಜ್, ಡೇಟಾ ಸೆಂಟರ್ಸು. ಆ ಡೇಟಾ ಸ್ಟೋರೇಜು ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್. ಹೆಂಗೆ ಸಾಫ್ಟ್ವೇರ್ ಬೆಳೀತು, ಡೇಟಾ ಸೆಂಟರ್ ಇಂಡಸ್ಟ್ರಿ ಇಸ್ ಗೋಯಿಂಗ್ ಟು ಗ್ರೋ ಎನಾರ್ಮಸ್ಲಿ ಇಡೀ ವರ್ಲ್ಡಲ್ಲಿ. ಸೊ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಇನ್ವೆಸ್ಟ್ಮೆಂಟು ಎಲ್ಲ ಸೆಂಟರ್ಸು ಇಂಡಿಯಾಗೆ ಬರುತ್ತೆ. ಕಂಟ್ರೋಲ್ ವಿಲ್ ಬಿ ಇನ್ ಇಂಡಿಯಾ ಅಂತ ಹೇಳಿ ಆ ನಿಟ್ಟಿನಲ್ಲಿ ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ಹಾಲಿಡೇಸ್ ಒಂದ್ ಕಡೆಯಿಂದ ತೆಗಿತಾ ಬರ್ತಿದ್ದಾರೆ. ಇದು ಆಸ್ ಅ ಸ್ಪೆಷಲ್ ಸ್ಕೀಮ್ ದೇ ಹ್ಯಾವ್ ಗಿವನ್ ಫಾರ್ ದಿಸ್ ಕ್ಲೌಡ್ ಟೆಕ್ನಾಲಜಿ. ಆಯ್ತು ಸರ್, ಈಗ 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಈ ಬಜೆಟ್ಗೆ? ಸರ್ ಟ್ಯಾಕ್ಸೇಷನ್ ಲೆಕ್ಕದಲ್ಲಿ ಹೋದ್ರೆ ಓವರ್ ಆಲ್ ಹೇಳಿ. ಇಲ್ಲ ಓವರ್ ಆಲ್ ಇಲ್ಲ, ನನ್ನ ಪ್ರಕಾರದಲ್ಲಿ ಅರೌಂಡ್ 7.5 ನನ್ನ ಪ್ರಕಾರ 10ಗೆ. ಸರ್ ತಾವು ಯದುಕುಮಾರ್ ಅವರು 10:10 ಮೇಡಮ್. ಏನ್ ಸರ್ ನೀವು ಅಲ್ಲ ಹೇಳಿದ್ರು ಕೂಡ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಹೇಳಿ. ಪ್ರಾಕ್ಟಿಕಲ್ ಬಜೆಟ್ಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೊಟ್ಟಿದ್ದೀನಿ. ಎಸ್ ಸರ್, ದರ್ಶನ್ ಅವರು. ಯಾಕಂದ್ರೆ ನಾನು ಇದು 10 ಅನ್ನೋದು ಎಷ್ಟರ ಮಟ್ಟಿಗೆ ಅದು ಒನ್ ಸೈಡೆಡ್, 0 ಅನ್ನೋದು ಅಷ್ಟೇ ಒನ್ ಸೈಡೆಡ್. ಕರ್ನಾಟಕ ನೋಡಿದಾಗ ಕರ್ನಾಟಕಕ್ಕೆ ಖಾಲಿ ಚಿಪ್ ಕೊಟ್ಟಿರೋದ್ರಿಂದ ಇದು ಶೂನ್ಯ ಬಜೆಟ್. ಎಸ್ ಸರ್, ಚಂದ್ರಶೇಖರ್ ಸರ್. ಈಗ ಬಜೆಟ್ ಕೋತ ಆಗಿದೆ ಒಂದು. ಎರಡನೇದು ಡೆವಲಪ್ಮೆಂಟಲ್ಲಿ ಒಂದಿಷ್ಟು ಡಿಫೆನ್ಸು ಇತ್ಯಾದಿಗಳೆಲ್ಲ ಪ್ರೋಗ್ರೆಸಿವಲ್ಲಿದೆ, ಆದರೆ ಕೃಷಿಯಲ್ಲಿ ಮೈನಸ್ ಆಗಿದೆ. ಹಾಗಾಗಿ ನಾನು 5 ಮಾರ್ಕ್ಸ್ ಕೊಡ್ತೇನೆ ಸರ್. ಇದು ಗ್ರೋತ್ ಓರಿಯೆಂಟೆಡ್ ಬಜೆಟ್ 8.5 ಕೊಡ್ತೀರಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನೋಡೋದ್ರಲ್ಲ ವೀಕ್ಷಕರೇ, ಇನ್ನು ಬಜೆಟ್ನ ಡೀಟೇಲ್ಸ್ ಇನ್ನೂ ಲಭ್ಯವಾಗಬೇಕಾಗಿದೆ. ಹೊಸ ಕಾರ್ಯಕ್ರಮಗಳನ್ನು ಏನು ಘೋಷಣೆ ಮಾಡಿದ್ದಾರೆ, ಎಲ್ಲೆಲ್ಲ ಅಲೋಕೇಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಒಟ್ಟಾರೆ ಬಜೆಟ್ ಘೋಷಣೆ ಮಾಡೋದಲ್ಲ, ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಮತ್ತು ಏನು ನಾವು ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದೀವಿ ಅದನ್ನು ಅಚೀವ್ ಮಾಡುವ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗಲಿದೆ